ಬೆಂಗಳೂರಲ್ಲೇ ದೊಡ್ಡ ಮಸೀದಿಯ ಗುರುಗಳು, ಜಾಮಿಯಾ ಮಸೀದಿಯ ಗುರುಗಳು, ಹಾಗೆ ಸಮಿತಿಯ ಅಧ್ಯಕ್ಷರು ಎಲ್ಲ ತಾವೆಲ್ಲ ಸದಸ್ಯರುಗಳು ಎಲ್ಲ ಇಲ್ಲಿ ನಾವು ನೀವು ಎಲ್ಲ ಸೇರಿದ್ದೀವಿ. ಇವತ್ತು ಚುನಾವಣೆ ಕರೆಕ್ಟಾಗಿ 15 ದಿವಸಕ್ಕೆ ಚುನಾವಣೆ ಇದೆ. ಮುಂದಿನ ಶುಕ್ರವಾರಕ್ಕೆ ಇನ್ನೊಂದು ಶುಕ್ರವಾರ ಅಷ್ಟೇ, ಇನ್ನೊಂದು 2 ಶುಕ್ರವಾರ ಇದೆ ಅಷ್ಟೇ. 2ನೇ ಶುಕ್ರವಾರ ಎಲೆಕ್ಷನ್ ಇರುತ್ತೆ. ಮತ್ತು ಇವತ್ತು ಚುನಾವಣೆಯಲ್ಲಿ ಬಹುತೇಕ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಆದರೆ ಮತದಾನ ಜಾಸ್ತಿ ಆಗಬೇಕು. ಅದನ್ನು ಎಲ್ಲ ಮಸೀದಿಗಳಲ್ಲಿ ಈಗಾಗಲೇ ಹೇಳ್ತಾ ಇದ್ದಾರೆ. ಇನ್ನು ವೋಟರ್ ಲಿಸ್ಟಲ್ಲೂ ಕೂಡ ಸಾಕಷ್ಟು ಬಿಟ್ಟೋಗಿತ್ತು ಅಥವಾ ತೆಗೆದಾಕ್ಬಿಟ್ಟಿದ್ರು, ಅದನ್ನು ಕೂಡ ಸೇರಿಸಿದ್ದಾರೆ. ಮತ್ತು ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಸಂವಿಧಾನ, ನಮ್ಮ ದೇಶದಲ್ಲಿ ಸಂವಿಧಾನ ಅಂಬೇಡ್ಕರ್ ಅವರು ಕೊಟ್ಟಾಗ ಅದರಲ್ಲಿ ಎಲ್ರಿಗೂ ಸಮಾನ ಹಕ್ಕನ್ನು ಕೊಟ್ಟಿದ್ದರು. ಜಾತ್ಯತೀತ ದೇಶ ಅಂತ ಎಲ್ಲ ಜಾತಿಗಳು ಒಂದೇ, ಎಲ್ಲ ಧರ್ಮಗಳು ಒಂದೇ, ಎಲ್ಲ ಭಾಷೆಯನ್ನು ಗೌರವಿಸಬೇಕು, ಎಲ್ರಿಗೂ ಈಕ್ವಲ್ ರೈಟ್ಸು ಕೊಟ್ಟಿದ್ದರು. ಆದರೆ 10 ವರ್ಷ ನಾವು ನೀವು ನೋಡ್ತಾ ಇದ್ದೀವಿ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಅಲ್ವಾ. ಈ ದೇಶದಲ್ಲಿ ಏನು ನಡೀತಾ ಇದೆ ಅದು ಸರಿಯಾಗಿ ಸರಿಯಾದ ದಾರಿನಲ್ಲಿ ಹೋಗ್ತಾ ಇಲ್ಲ. ಸರಿಯಾದ ದಾರಿನಲ್ಲಿ ಹೋಗದೇ ಇರೋದ್ರಿಂದ ಇವತ್ತು ಸಮಾನತೆ ಬಿಟ್ಟು ಅಸಮಾನತೆ, ಜನರಲ್ಲಿ ದ್ವೇಷ, ಜನರಲ್ಲಿ ಒಬ್ಬನ ಮೇಲೆ ಒಬ್ಬನ ಎತ್ಕಟ್ಟೋದು, ಇದೆಲ್ಲ ಕೂಡ ನಡೀತಾ ಇದೆ. ಮತ್ತು ಇದ್ರ ಜೊತೆಗೆ ದೇಶದಲ್ಲಿ ಏನು ಆರ್ಥಿಕತೆಯೂ ಹೆಚ್ಚೇನು ಚೆನ್ನಾಗಿಲ್ಲ. ಬರೀ ನರೇಂದ್ರ ಮೋದಿಯವರು ಸಾಲ ಮಾಡಿದ್ದಾರೆ ಅಷ್ಟೇ. 1947ರಿಂದ 2014ರವರೆಗೂ 54 ಲಕ್ಷ ಕೋಟಿ ಸಾಲ ಇತ್ತು ನಮ್ಮ ದೇಶದ್ದು. ನರೇಂದ್ರ ಮೋದಿಯವರು 10 ವರ್ಷದಲ್ಲಿ 130 ಲಕ್ಷ ಸಾಲ ಹೊಸದಾಗಿ ಮಾಡಿದ್ದಾರೆ. ಎಷ್ಟೋ 134 ಲಕ್ಷ. ಮತ್ತು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟರು ಯಾವುದು ಈಡೇರಿಸಲಿಲ್ಲ. 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂದರು, ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದರು, ಕಪ್ಪು ಹಣ ಎಲ್ಲ ವಾಪಸ್ ತರ್ತೀವಿ ಅಂದರು, 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಈ ಥರ ಅನೇಕ ಆಶ್ವಾಸನೆಗಳು ಕೊಟ್ಟು ಯಾವ ಬೆಲೆ ಏರಿಕೆ, ಇವತ್ತೆಲ್ಲ ಬೆಲೆಗಳು ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ. ಪ್ರತಿಯೊಂದು ಕೂಡ ಜಾಸ್ತಿ ಆಗ್ತಾಯಿದೆ. ದೇಶದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, SC STಸ್ಗೂ ಸುರಕ್ಷತೆ ಇಲ್ಲ, ಮತ್ತು ಯಾವುದೇ ವರ್ಗ ಕೂಡ ಸಮಾಧಾನವಾಗಿಲ್ಲ ಇವತ್ತು ದೇಶದಲ್ಲಿ. ಆಯ್ದ ಕೆಲವೇ ವರ್ಗಗಳು ಮಾತ್ರ ಇವತ್ತು ದೇಶದಲ್ಲಿ ಮಾಡ್ತಾಯಿದೆ. ಬಡವರು ದೇಶದಲ್ಲಿ ಜಾಸ್ತಿ ಆಗ್ತಾಯಿದ್ದಾರೆ. ನಾವು ಇದನ್ನು ವಿಶ್ವಗುರು ಭಾರತ ಅಂತ ಇವರು ಎಲ್ಲ ಪೇಪರಲ್ಲಿ ಹೇಳ್ತಾರೆ. ಮೊನ್ನೆ 10 ಬಲಿಷ್ಠ ರಾಷ್ಟ್ರಗಳಲ್ಲಿ ವಿಶ್ವಗುರು ಯಾಕೆ ಬರಲಿಲ್ಲ ಅಲ್ವಾ? ಹಿಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ನಮ್ಮ ದೇಶ ಬಲಿಷ್ಠ ರಾಷ್ಟ್ರವಾಗಿತ್ತು ಅಲ್ವಾ? ಈಗ ಇವರು ಬಂದಮೇಲೆ ಬಲಿಷ್ಠ ರಾಷ್ಟ್ರವಾಗಿ ಇಲ್ಲ. ಈಗ ನಮ್ಮಲ್ಲಿ ಎಲ್ಲ ವೀಕ್ ಆಗ್ತಾ ಇದೆ. ಅದರಿಂದ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅನ್ನೋಂಗಿದ್ರೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರಲೇಬೇಕು. ಕಾಂಗ್ರೆಸ್ ಪಕ್ಷ ಈಗ ಒಂದೇ ಬರೋಕ್ಕಾಗಲ್ಲ, ಇಂಡಿಯಾ ಕೂಟ ಅಧಿಕಾರಕ್ಕೆ ಬರಬೇಕು. ಅವು ಬಂದರೆ ಏನಾಗುತ್ತೆ, ಎಲ್ಲ ಜನ ಕೂಡ ನೆಮ್ಮದಿಯಾಗಿರ್ತಕ್ಕಂಥ ವಾತಾವರಣ ಇರುತ್ತೆ ಅಂತೇಳಿ ಇವತ್ತು ಗುರುಗಳು ಮತ್ತು ತಾವು ಎಲ್ಲ ಕೂಡ ಇಲ್ಲಿ ಈಗಾಗಲೇ ಜನಕ್ಕೆ ಮೆಸೇಜ್ ಕೊಟ್ಟಿದ್ದೀರಾ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ. ಹೆಚ್ಚು ಮತದಾನ ಆಗಬೇಕು ಅಂತ ಕೇಳಿ ತಮಗೆಲ್ಲ ಧನ್ಯವಾದ ಹೇಳಿ ನನ್ನ ಮಾತು ಆಗುತ್ತೆ. ಆವ್ರೇಜು 55 ಆಗುತ್ತೆ, ಇನ್ನೂ ಹೆಚ್ಚಾಗಬೇಕು. ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ಬಂದಿದ್ದೀವಿ ಅಂದರೆ ಕಾರಣ ಇಷ್ಟೇ. ನಮ್ಮ ರಾಮಲಿಂಗರೆಡ್ಡಿಯವರ ಮಗಳು ಸೌಮ್ಯ ರೆಡ್ಡಿ ಅವರಿಗೆ ನಾವು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಓಟ್ ಕೇಳೋಕ್ಕೆ ಬಂದಿದ್ದೀವಿ. ಓಟ್ ಕೇಳೋಕ್ಕಿಂತ ಮುಂಚೆ ಯಾಕೆ ನೀವೆಲ್ಲ ಓಟ್ ಹಾಕ್ಬೇಕು, ಕಂಪಲ್ಸರಿ ಎಲ್ಲ ಹಾಕಬೇಕು ಅಂತ ಹೇಳೋದಂದರೆ, ಇಷ್ಟು ದಿವಸ ನೀವೆಲ್ಲ ನಮಗೆ ಕೆಲಸ ಮಾಡಿದ್ದೀರ, ನಾವು ಸೋಲ್ಬೋದು ಗೆಲ್ಬೋದು, ಅದಕ್ಕೆ ಕೆಲಸ ಮಾಡಿದ್ದೀರ. ಇವತ್ತು ನಿಮಗೋಸ್ಕರ ನಾವು ಕೆಲಸ ಮಾಡೋದು ನಮ್ಮ ಧರ್ಮ. ನಾವೆಲ್ಲ ನಿಮಗೋಸ್ಕರ ಕೆಲಸ ಮಾಡ್ತೀವಿ. ನಮ್ಮ ಜವಾಬ್ದಾರಿ. ಇವತ್ತು ಆಗ್ತಾ ಇರೋ ಅನಾಚಾರಗಳೆಲ್ಲ ನೋಡ್ತಾರೆ. UP ಮಧ್ಯಪ್ರದೇಶ್ ಮೊನ್ನೆ CM ಆಗಿ 6 ತಿಂಗಳಾಗಿಲ್ಲ, ಅವರು ಬಂದೇಟ್ಗೆ ಒಂದು ಸ್ಲೋಗನ್ ಬಿಟ್ಟ. ಇವೆಲ್ಲ ನೋಡ್ತಾರೆ, ನಮಗೂ ಮನಸ್ಸು ನೋವಾಗುತ್ತೆ. ನಮ್ಮ ಸ್ನೇಹಿತರಿಗೆ ನಾವೆಲ್ಲ ಜೊತೆ ಬೆಳೆದವರು, ಇದೇ ಕುಂಬಾರಪೇಟೆ ನಾವು ನೀವೆಲ್ಲ ಜೊತೆಗಿದ್ದವರು. ಇವತ್ತು ನಮ್ಮ ಸ್ನೇಹಿತರಿಗೆ ಕಷ್ಟ ಬಂದಿದ್ದೀರಪ್ಪ, ತೊಂದರೆ ಆಗ್ತಾಯಿದೆ, ಅದನ್ನು ಖಂಡಿಸಬೇಕು, ಅದ್ರ ಪರವಾಗಿ ನಾವು ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಕೆಲಸ ಮಾಡ್ತೀವಿ. ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಮಾಡೋದಂದರೆ, आप लोग हम सभी बायां सर, आज तक ऐसा चला है, हम भारत तक आदि देवराज बायां सर का चलता, आगे बहुत बुरा दिन आने वाला है. अभी रोकना नहीं रोके तो आपको आज तकलीफ, कल हम ना करना, सबको तकलीफ आता है. तो तकलीफ दूर करना का तो
राहुल गांधी को प्राइम मिनिस्टर बनाना, सोनिया रेड्डी को एमपी बनाना। बहुत जना आज एक जमाने में गुंडूराव जीते थे, ऐसा जीतने का मौका अभी आपको है। धोखेबाजों को, इंसान को लड़ाने वालों को आज को हम खत्म करने का मौका हम आपका हाथ में, वो सोचिए, वो सोच के वोट डालें। हम आपका साथ, हम आपका साथ देने वाला है। साथ देने वाला ऐसा साथ नहीं, नाइट डे हमें काम करती तुम्हारा वास्ते, तुम्हें भी हमारे साथ मिलो, हम बायां सब मिलकर लड़ेंगे। अब कहते भी देश के ऊपर और एक देश आए तो हम सब मिलकर लड़े। अब वो मौका है, अब हमारा न्याय बोला है, करेक्ट वो बोले सो। अब हमें सब तुम्हारा साथ देती, मरे तक हम साथ देती, तुम्हारा कभी भी हमें साथ छोड़ने वाला नहीं। आज हमें सोनिया रेड्डी को जिताना, सोनिया रेड्डी को जिताए तो राहुल गांधी प्राइम मिनिस्टर होता, मोदी क्यों हटाना, एक ही कम। अब वो मोदी बोलता है कौन देशद्रोही, इनो देशद्रोही, कोई भी नहीं, बड़ा देशद्रोही होने चाहिए। उसके लिए वो बीजेपी पार्टी को खत्म करी। वाजपेयी के ज़माने में बीजेपी अलग, अब बीजेपी बहुत खतरनाक है। हमना बट को, हमें अलग है, तुम्हें अलग, वो सब खराब नहीं। वो मौका देने का ये आखिरी मौका में बराबर हम सब मिलकर वोट डाल के मोदी को घर को भेजेंगे, काम सिखाएंगे, सोनिया रेड्डी को जिताएंगे। आज हिंदुस्तान में जो हालात हैं उससे आप लोग बखूबी वाकिफ़ हैं। मैं चाहता हूँ, ये तो मुसलमानों का ये है कि वो कांग्रेस को शुरू से चाहते हैं, बग़ैर पूछे कांग्रेस को वोट देते आ रहे हैं। मगर जैसा कि रामलिंगा रेड्डी ने फरमाया कि 10 वोटा में 5 वोट देती, हमारे देवराज साहब बोले 5 वोट देती हैं, 5 वोट नहीं, 100% वोटिंग करने की कोशिश करना। और दूसरा मैं हमारे रामलिंगा रेड्डी से भी, हमारे देवराज साहब से ये कहना चाहूँगा कि मुसलमानों के वोट तो आपके पास महफूज हैं, आप अपने वोट, अपनी दूसरी बिरादरी के वोट हासिल करने की कोशिश करना। दूसरी बिरादरी के वोट जो है अक्सर जो है मज़हब के नाम पर लोगों को वर्गलाया जाता है, मज़हब के नाम पर वो लोगों को वर्गला कर जो है वोट तकसीम करने की कोशिश की जा रही है। मुनाफिकीन तो हर जगह रहते हैं, मगर हमें कोशिश करना ये चाहिए कि दूसरी बिरादरी के वोट भी हमें 100% मिले। जहाँ तक हमारा एश्योरेंस है, हम आपको वादा करते हैं कि इंशाल्लाह हमें लोग एकजुट होकर ये कांग्रेस के हक़ में काम करेंगे इंशाल्लाह। कांग्रेस के और जो भी बेहतर कैंडिडेट है उसे जिताने की कोशिश करेंगे, ये हमारा वादा आपके साथ है। और आपसे हमारी उम्मीद ये है कि आप जो है वोट के टाइम पे आए, वोट मांगे, चले गए, हमारे से ताल्लुक़ात कायम रखें, मिलजुल कर चलाएँगे। जैसा कि हमारे देवराज साहब ने फरमाया, हमें एक दूसरे के साथ मिलकर चले तो एक दूसरे को समझ सकते, जब साथ होता है तो समझ सकते, दूरी है तो समझ नहीं सकते आदमी को। तो इंशाल्लाह बहुत एकजुट होकर काम करना है। ये हमारा सांस लेना का, यानी कि अब लोग जो हैं हमें पाई इस पर ही हमारे क्या बोलते वो, ये लम्हे को अपने लोग जानो। नौजवानों से मेरी गुजारिश है कि कोई भी चीज़ की परवाह करे बगैर ये बात जो है सामने वाले को कमज़ोर करने का सोचना। उनको कमज़ोर नहीं करे तो तुम्हारा ऑक्सीजन तुम्हारे से हटा तो तुम्हारी मौत ही। वो ऑक्सीजन से निकलने की कोशिश करो, अल्लाह से दुआ मांगो, नेक नियति से काम करो, अल्लाह ताला तुम्हें कामयाब करता है। नेक नियति से काम करना है, देश के लिए काम करना है, तो इंसानियत को काम करना है, तो नेक नियति के साथ, इखलास के साथ काम करें, इंशाअल्लाह अल्लाह हमें कामयाब करें। रब्बना आतिना फिद दुनिया हसना व फिल आखिरति हसना व क़िना अज़ाबन नार। अल्लाह, आपने फरमाया है कि इत्तिहाद बड़ी ताकत है, यदुल्लाहि मअल जमाआ। अल्लाह के रसूल अलैहिस्सलाम ने फरमाया कि जमाअत के साथ आपका हाथ होगा। अल्लाह, इस वक्त एकजुट होकर सब मिलकर मोहब्बत के साथ, इत्तिहाद के साथ इस मुल्क की हिफाजत के लिए आगे आए हैं।
یا اللہ سب کے اس اتحاد کو آپ کی بارگاہ میں قبول فرمائیے۔ اے اللہ ہر قسم کے فرقہ پرست شخص سے ہمارے اس ملک کی حفاظت فرمائیے، خاص طور پر ہماری اس ریاست کی حفاظت فرمائیے۔ اے اللہ جو ہمارے نمائندے یہاں کھڑے ہیں یا اللہ سب کے لیے کامیابی مقدر فرمائیے۔ یا اللہ غلط قسم کے انسانوں سے ہمارے اس ملک کی، ہماری اس ریاست کی اور ہمارے اس شہر کی حفاظت فرمائیے۔ اے اللہ جو ہمارے بہت سارے بھائی، چاہے وہ کسی بھی ذات کے ہو، چاہے قربا ہو، چاہے ایس سی ہو، چاہے ایس ٹی ہو، چاہے اسی طرح مسلمان ہوں، سکھ ہوں، عیسائی ہوں، سب اے اللہ خوب نکل کر ووٹ کریں، اس کی توفیق عطا فرما۔ اے اللہ بہت سارے ہمارے مالدار اپنی مالداری کی وجہ سے ووٹ ڈالے بغیر رہ جاتے ہیں، اے اللہ ان کی یہ ذمہ داری ہے، اے اللہ وہ بھی نکل کر ووٹ کریں، اس کی توفیق عطا فرما۔ ہمارے بہت سارے غریب اپنے کام کاج میں، اپنی ملازمت میں، اپنی تجارت میں رہ جاتے ہیں، اپنے پیٹ کو بھرنے کے لیے، اپنی اولاد کے پیٹ کو بھرنے کے لیے، اس لیے بھی یہ بھی توجہ نہیں کرتے، ایسے غریب بھی نکل کر ووٹ ڈالیں، اس کی توفیق عطا فرما۔ اے اللہ کئی ایک سفر میں نکل جاتے ہیں، ہمارے بھائی این آر آئیز ہیں وہ بھی رہ جاتے ہیں، ان کے سارے نام یہاں ووٹنگ لسٹ میں رہنے کے باوجود یہ ووٹ ڈال نہیں پاتے۔ یا اللہ سب میں ووٹ ڈالنے کا وہ جذبہ جو مسجدوں کے ممبر و محراب سے آواز بلند کی جا رہی ہے، یا اللہ اس کو قبول فرما کر، اے اللہ جو پرسنٹیج ہمارے شہر کا صرف 55% ہے، یہ 80-90% ہو جائے، یا اللہ اس کی توفیق عطا فرما۔ اے اللہ آنے والے دنوں میں جیسا ہماری ریاست میں یہاں اے اللہ امن کی اور اسی طرح اے اللہ سکون کی سانس لے رہے ہیں، یا اللہ اسی طرح آنے والے دنوں میں پورے ملک میں اسی طرح کی لہر دوڑ جائے، یا اللہ اس کی توفیق عطا فرما دیجیے۔ یا اللہ ہر قسم کے شر سے ہماری حفاظت فرما۔ بہت سارے ہمارے نوجوان جڑ کے مل کے اے اللہ کام کرنے کا ارادہ کیے ہیں، مختلف جماعتیں میدان میں اتر کے کام کر رہے ہیں، یا اللہ خود اپنا مال لگا کر بھی کام کر رہے ہیں، کوئی کرے نہ کرے کوئی پرواہ نہیں ہے، اے اللہ کوئی مال دے نہ دے اس کی کوئی پرواہ نہیں ہے، بہت سارے مال لیے، 1 روپیہ لیے بغیر بھی ملک کی حفاظت کے لیے کام کر رہے ہیں، یا اللہ ان کے سب کے جذبے کو آپ کی بارگاہ میں قبول فرما، اے اللہ ان کے مالوں میں خوب برکت عطا فرما۔ اے اللہ چاہے ہندو ہو، چاہے مسلمان ہو، چاہے کرسچن ہو، چاہے ایس سی ہو، ایس ٹی ہو، قربا ہو، سب کے درمیان میں اتحاد پیدا فرمائیے۔ اے اللہ اکیلے رہنے سے وہ طاقت نہیں ہے، اگر جڑ جائیں تو یہ بہت بڑی طاقت ہے۔ اے اللہ اچھے لوگ جڑ کر اس ملک کی حفاظت کرنے والے بنے، اے اللہ اس کی توفیق عطا فرما۔ اے اللہ ہمارے آروی دیوراج صاحب ہوں، رام لنگا ریڈی صاحب ہو، سومیا ریڈی صاحبہ ہوں، اور اسی طرح ہمارا منصور علی خان ہو، اور ہمارے گوڑا صاحب راجو گوڑا صاحب ہوں، اور ایسے ہی ہمارے دوسرے صاحبان جتنے بھی ہیں، اے اللہ سب کے لیے کامیابی مقدر فرمائیے۔ اے اللہ ہم سب کے جائز مقاصد کو پورے فرما۔ اے اللہ ہمارے دلوں میں حسد، بغض اور کسی کے لیے برائی پالنے سے ہماری حفاظت فرما۔ اے اللہ تجھے ڈر کر حاضر و ناظر جان کر زندگی گزارنے کی توفیق عطا فرما۔ اے اللہ ہمارے سریش بھی ہیں اور اسی طرح یوراج صاحب بھی ہیں، آگے چل کر ان کی بھی زندگی اچھی ہو، کامیاب ہوں، قوم کی بھی، ملک کی بھی اور ہمارے علاقے کی بھی خدمت کریں، اس کی توفیق عطا فرما۔ اور اللہ جتنے بھی ہمارے مختلف سیاسی حلقے میں کام کر رہے ہیں، یہ پیسوں کے لیے کام کیے بغیر ملک کی حفاظت کے لیے کام کرنے والے بن جائیں، اے اللہ ایسا ماحول بنا دیجیے۔ اے اللہ ہم سب کے جائز مقاصد کو پورے فرما۔ ہماری اس دعا کو اپنے فضل و کرم سے اور اپنے حبیب پاک کے صدقے و طفیل قبول فرما۔ رام لنگ ریڈی صاحب آئے تھے یہاں، تو ان سے پہلے ہمیں ووٹ بارے میں بات کریں کہ کیا ہوتا ہے الیکشن کے وقت سب لوگ آتے ہیں، بات کرتے ہیں، لیڈرز آتے ہیں، بات کرتے ہیں، چلے جاتے ہیں، مگر یہاں مین پرابلم آتا ہے ٹرانسپورٹیشن کا، اور خاص کر ہمارے عوام میں، مسلم میں جو ہے، گھر میں 15 ووٹاں ہیں، 10 ووٹاں ہیں، 12 ووٹاں ہیں، اس میں 6 ووٹ پڑتی ہیں، 4 ووٹ پڑتی ہیں، باقی کے ووٹ نہیں پڑتے ہیں۔ اس میں 2 وجہ ہیں، ایک مسلمان کو انٹرسٹ نہیں ہے ووٹ کرنے، دوسرا ان کے پاس جانے گاڑی نہیں ہے۔ جو انٹرسٹ نہیں ہے انہوں اب مودی سب کو زندہ کر ڈالے،
पहले मुसलमान 16 को था, अलग अलग था, अब सबको मिलाने का काम, उठाने का काम मोदी जी कर डाले। तो अल्लाह के वास्ते तुम सबसे सारे मुसलमानों से गुजारिश है, सब मिलकर आएँ, वोट के दिन अपने माँ बहनों को लेकर वोट कराएँ और गाड़ियों का बंदोबस्त करें। और लीडरों को भी मैं बोला हूँ, और ये ज़रूरी नहीं है कि उन्हें एमपी चा को इसका बंदोबस्त करना, एमएलए को बंदोबस्त करना, हमें हमारी जिम्मेदारी से कि सबसे पहले इस हिंदुस्तान में टारगेट मुसलमान है, तो उसके वजह से अपने जेब के पैसे दाल को ट्रांसपोर्टेशनों का बंदोबस्त करें और हर एक वोटर को लेके जाके वोटिंग बूथ तक वोट करवाएं। हर एक मज़दूर से, लेबर से एक आजिज़ाना गुजारिश है, तुम्हारे एक एक वोट जो है एक एक ख़तरे से समंदर बनता है, तो एक एक वोट से इंशाअल्लाह कामयाबी होते है। ये कांग्रेस की कामयाबी, सोमिया रेड्डी की कामयाबी नहीं, ये मुसलमान की कामयाबी। आज के जो फ़िलहाल जो हालत चल रहे हिंदुस्तान में, ये हिंदू तकलीफ़ात से मुसलमान को कामयाबी है। तो सबसे गुजारिश है, और ये अपने घर वालों से, बाहर से, मज़दूरों से, लेबर से, सबको इकट्ठा कर कर वोटिंग करवाएं। ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.